ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು ಅಯ್ಯೋ ಲಕ್ಕಿ ಬೇಡಪ್ಪ ಬೇಡವೋ ಬಿಡು ಲಕ್ಕಿ ಬಿಡೆ ನನ್ನ ಮಗನ ಕೈನ. ನನ್ನ ತಮ್ಮಂಗೆ ಮನ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ನಾನ್ ಬಿಡೋದಿಲ್ಲ. ನೀನು ನಮ್ಮನೆ ಸೊಸೆ ಆಗಿಲ್ಲ, ಸೊಸೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅಯ್ಯೋ ಲಕ್ಕಿ ಬೇಡಪ್ಪ ಬೇಡವೋ ಬಿಡು ಲಕ್ಕಿ. ಬಿಡೆ ನನ್ನ ಮಗನ ಕೈನ. ನನ್ನ ತಮ್ಮಂಗೆ ಮನ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ನಾನ್ ಬಿಡೋದಿಲ್ಲ. ನೀನು ನಮ್ಮನೆ ಸೊಸೆ ಆಗಿಲ್ಲ, ಸೊಸೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ದೇವ್ರೆ, ನಿನ್ನ ನಂಬಿ ಇಲ್ಲಿ ತನಕ ಬಂದಿದ್ದೀನಿ. ನಾನು ಅನ್ಕೊಂಡಿದ್ದು ನಡೆಯೋ ಹಾಗೆ ಮಾಡಪ್ಪ. ನನ್ನ ಮದುವೆಯಂತೆ, ಓಹ್ ನನ್ನ ಮದುವೆಯಂತೆ, ಖ್ಯಾತನ ಜೊತೆ ಮದುವೆಯಂತೆ. ಅತ್ತಿಗೆ, ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನೀನು ಮದ್ವೆಗಿಂತ ಮುಂಚೆ ದೇವ್ರ ದರ್ಶನ ಮಾಡ್ಲಿ ಅಂತ. ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡ ಕಣ. ಯಾಕೆ ಏನು ಅಂತ ಸುಮ್ಮನಿರು. ದೇವಸ್ಥಾನಕ್ಕೆ ಬಂದಿರೋ ದೇವ್ರ ದರ್ಶನ ಮಾಡಕ್ಕೆ ಯಾರನ್ನೂ ಹುಡುಕ್ತಿದ್ದೀರಾ? ದರ್ಶನ ಮುಗಿಸ್ಕೊಂಡು ಹೋಗೋಣ ಬನ್ನಿ. ಓ ಈಗ ಅದೆಲ್ಲ ಬೇಡ. ನೀನು ಆ ಕಡೆ ಹೋಗಿ ಹುಡುಕು, ನಾನು ಈ ಕಡೆ ಹೋಗಿ ಹುಡುಕ್ತೀನಿ. ಹಾ, ಯಾರನ್ನ? ಓ ನೀನ್ ಯಾವಾಗ್ಲೂ ಮೇಕಪ್ ಮಾಡಿಸ್ಕೊಳ್ಬೇಕು ಅಂತ ಪಡ್ಕೋತಾ ಇರ್ತೀಯಲ್ಲ ಆ ಪಿಂಕಿ ಹತ್ರ. ಅವಳು ಇಲ್ಲೇ ಎಲ್ಲೋ ಇರ್ತಾಳೆ, ಹೋಗಿ ಹುಡುಕು. ಪಿಂಕಿ ಇಲ್ಲೆಂಗಿದ್ದಾಳೆ? ಯಾಕೆ ಏನು ಅಂತ ನೀನ್ ಕೇಳ್ಬೇಡ ಅಂತ ಹೇಳಿಲ್ವಾ? ಈ ಕತೆ ಎಲ್ಲ ನಿಂಗೆ ಆಮೇಲೆ ಹೇಳ್ತೀನಿ. ಈಗ ನೀನು ಅಲ್ಲಿ ದೇವಸ್ಥಾನ ಒಳಗಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಹಾ ಬಾ. ಪ್ರಣತಿ, ಯಾಕೆ ಮುಖ ಉದಿಸ್ಕೊಂಡು ಕೂತ್ಕೊಂಡಿದ್ಯಾ? ಮದುಮಗನ್ ತಂಗಿ ನೀನು. ನವಿಲ್ ತರ ಅಲಂಕಾರ ಮಾಡ್ಕೊಂಡು ಜಿಂಕೆ ಮರಿ ತರ ಓಡಾಡ್ಕೊಂಡಿರ್ಬೇಕು. ಎಲ್ಲ ಮಾಡ್ಕೊಂಡಿರ್ತೀನಿ, ಎಲ್ಲದಕ್ಕೂ ಬಂದ್ ಮಸಿ ಬೆಳಿತಿಯಲ್ಲ. ನಾನೇನೇ ಮಾಡ್ದೆ? 3 ಹೊತ್ತು ನಿನ್ ಚಿಕ್ಕಮ್ಮನ ಜೊತೆ ಕುತ್ಕೊಂಡಿರ್ತೀಯಲ್ಲ, ಅವಳು ಹೇಳ್ಕೊಟ್ಲಾ? ಯಾರೋ ಯಾಕಮ್ಮ ಹೇಳ್ಕೊಡ್ಬೇಕು? ನನ್ಗೇನ್ ಬುದ್ಧಿ ಇಲ್ವಾ? ಬುದ್ಧಿ ಇರೋರು ಹೇಳೋ ಮಾತೇನೆ ಇದು? ಹೆತ್ತ ತಾಯಿಗೆ ಮಸಿ ಬೆಳಿತೀಯ ಅಂತೀಯಲ್ಲ? ಇನ್ನೇನಮ್ಮ, ನೆನ್ನೆ ಏನ್ ಮಾಡ್ದೆ ನೋಡು? ನಾನೇನೇ ಮಾಡ್ದೆ? ಆ ಡುಮ್ಮಿ ತಮ್ಮನ ಹತ್ರ ಸಾರಿ ಕೇಳೋ ಹಾಗೆ ಮಾಡ್ದೆ. ಅದನ್ನ ಅಲ್ಲಿಗೆ ಬಿಟ್ಬಿಡೆ. ಯಾಕಮ್ಮ ಬಿಡ್ಬೇಕು? ಆ ಡುಮ್ಮಿ ನಮ್ಮ ಅಣ್ಣಂಗೆ ಸರಿಯಾದ ಹುಡ್ಗಿ ಅಲ್ಲ ಅಂತ ಶೂರ್ಪನಕ್ಕಿನ ನಮ್ಮ ಅಣ್ಣ ಲಕ್ಕಿ ಮದ್ವೆ ಆಗ್ತಿದ್ದಾನೆ.
ಡುಮ್ಮಿ ಬಂದು ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ಲು. ಈ ಗೀತ್ ನಟ್ರೆ ಈ ಸ್ಕ್ರೀನ್ ಪ್ಲೇ ಇತ್ತ ನನ್ನ ಕರ್ಮ ಇರಲಿಲ್ಲ ಕಣೋ. ನೀನು ಯಾಕೋ ಇವಳನ್ನ ಬರ ಕೇಳಿದೆ? ನಾನು ಹೇಳಿದ ಕಣೋ, ಅವಳು ಬಂದಿರುತ್ತೆ ನನಗೆ ಗೊತ್ತಿಲ್ಲ. ಎಲ್ಲೇ ಹೋಗ್ಬಿಟ್ಟಿದ್ದೆ? ನನ್ಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಏ ಮಂಗಳ, ನಿನ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವೇನೆ? ನಮ್ಮ ಮದುವೆ ಮನೆ ಅಂದಮೇಲೆ ಎಷ್ಟು ಕೆಲಸ ಇರುತ್ತೆ, ಹೇಳಿ ಹೋಗ್ಬೇಕು ತಾನೆ? ಯಾಗಿರ್ ಜೊತೆಗೆ ಏನಾದರೂ ವ್ಯತ್ಯಾಸ ಆಯ್ತೇನೋ? ನರಸಿಂಹಣ್ಣ, ನೀವ್ ಏರ್ಪಾಡು ಮಾಡಿದ್ದೀರಾ ಅಂದಮೇಲೆ ಯಾವ ಕುಂದು ಕರ್ತೇನೋ ಆಗಕ್ಕಾಗಲ್ಲ ಬಿಡಿ. ವ್ಯತ್ಯಾಸ ಅಲ್ಲ ನರಸಿಂಹ. ಹೋಗಿ ಸುಮತಿ, ಲಕ್ಕಿನ ಕರ್ಕೊಂಡು ಬಾ ಹೋಗು. ನರಸಿಂಹ, ಲಕ್ಕಿನ್ ಕರ್ಸೋದಿರ್ಲಿ, ಮೊದಲು ಸೊಸೆನ್ ಕರ್ಸಿ. ಗಿರಿಜಮ್ಮ, ಬಂದೆ. ಗೀತನ್ ಕರ್ಕೊಂಡ್ ಬನ್ನಿ. ಸರಿ. ಗುಣಮ್ಮ ಕೂತ್ಕೊಳ್ಳೆ. ನಾನು ಕೂತ್ಕೊಳ್ಳಲ್ಲ. ಹಾಗಂದ್ರೆ ನಾನು ಹಸೆಮಣೆ ಮೇಲೆ ಕೂತ್ಕೊಳ್ಳಲ್ಲ ಅಂದೆ. ನೋಡು, ನಂಗೆ ಹುಷಾರಿಲ್ಲ. 2 ದಿನ ಮನೆ ಕಡೆ ತಲೆ ಹಾಕಿ ಮಲಗಬೇಡ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಖತಮ್ ಮಾಡೋದದ. ನೀವು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನೇನು ಹೇಳ್ತೀನೋ ನೀವು ಅದನ್ನೇ ಹೇಳಬೇಕು. ಶ್ರೀಮತಿ ಅವರೇ, ಈ ಪ್ರಪಂಚದಲ್ಲಿ ನಂದು ಅಂತ ಇರೋದು ಇದೊಂದೇ. ನನ್ನ ಗಂಡನ ಬುದ್ಧಿ ನಿಮಗೆ ಗೊತ್ತಲ್ಲ, ಅದಕ್ಕೆ ಈ ಮಗು ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀನಿ. ಕನಸು ಕಾಣೋದು ಸಹಜ ಗುಣ ತಾನೆ, ಕಾಣು. ಆದರೆ ಆ ಕನಸಿನ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬೇಡ. ಐ ಆಮ್ ಸಾರಿ, ಶಿ ಇಸ್ ನೋ ಮೋರ್. ನಾಟಕದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ಲಲ್ಲ ಸೌಮ್ಯ, ಅವಳು ಸತ್ತೋದ್ಲಂತೆ. ಪಾಪಿ, ಅನ್ಯಾಯವಾಗೊಂದು ಜೀವ ತೆಗೆದು ಬಿಟ್ಟಿಯಲ್ಲೋ. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದೀಯಾ? ಆದಿ ಇವತ್ತು ಆಸ್ಪತ್ರೆಗೂ ಬಂದ್ಬಿಟ್ಟಿದ್ದ ಕಣೋ. ಅಕ್ಕ, ನೀನು ಅಲ್ಲಿನ ವಿಷಯ ಮಾತಾಡ್ತಿದ್ಯಾ, ಆದ್ರೆ ಇವತ್ತು ಮನೇಲೆ ಕುತ್ತಿಗೆಗೆ ಬಂದಿತ್ತು ಗೊತ್ತಾ? ಹೌದಾ? ಏನಾಯ್ತು ಶಶಿ? ಅಬ್ಬೇಗೆ ನಮ್ಮ ರಹಸ್ಯ ಇನ್ನೇನು ಗೊತ್ತಾಗೋಗ್ತಾ ಇತ್ತು. ನೀನು ಇಲ್ಲ ಅಂದರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನಾನು ಕೋಪ ಮಾಡ್ಕೋಬಾರ್ದು ಅಂದರೆ ನೀನು ಇಲ್ಲಿಂದ ಹೋಗ್ಬೇಕು. ಬೇಬಿ, ಏನು ಸರ್ಪ್ರೈಸು ಇದಕ್ಕಿದ್ದಾಗೆ? ನಿನ್ನ ಹಳ್ಳಿಗೊಬ್ಬ ಹೆಂಡತಿ ಇಲ್ವಲ್ಲ, ಇನ್ ಯಾರಿಗೆ ಎದುರ್ಕೋಬೇಕು? ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದರೆ ನೀವೇನೋಳು ಬಾಯ್ ಫ್ರೆಂಡಾ? ಅಮರ್ ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ಗಿಂತ ನಿಮ್ದೇನು ಸ್ಪೆಷಲ್ಲು? ಹೌದು, ಸ್ಪೆಷಲಯ್ಯ. ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಸ್ಪೆಷಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಲ್ಲೇ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ, ಅವರೇ ನನ್ನ ಜೋಡಿ ಹಾಕಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಬಾಲಕ, ನಾವೆಲ್ಲರೂ ಮನೇಲೇ ಇದ್ವಿ. ಅವಳು ಹೋಗಿದ್ನ ಯಾರು ನೋಡಿಲ್ಲ. ನಮ್ ಕಣ್ ತಪ್ಸಿ ಅವಳು ಹೋಗೋದಕ್ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಈ ಅಮೃತ ಎಲ್ಲಿ ಹೋಗಿರೋದಕ್ ಸಾಧ್ಯ? ಯಾರು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದಾರಲ್ಲ, ಈಗೇನ್ ಮಾಡ್ಲಿ? ಹೇಗ್ ಒಳಗಡೆ ಹೋಗ್ಲಿ?
ಎಷ್ಟೊಂದು ದಿನ ಆದಮೇಲೆ ನಿನ್ನನ್ನು ಇಷ್ಟು ಖುಷಿಯಾಗಿರೋದನ್ನ ನೋಡ್ತಿದ್ದೀನಲ್ಲ, ಅದಕ್ಕೆ ಮರ್ತ್ಬಿಟ್ಟು ಕೇಳ್ಬಿಟ್ಟೆಪ್ಪ. ಹೋಗೋ ಕೆಲಸ ಒಳ್ಳೇದಾಗಲಿ. ಅಮ್ಮ, ಮಧುರನ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅವಳನ್ನು ಇವತ್ತೇ ಮನೆ ಕರ್ಕೊಂಬರ್ತೀಯ ಅಲ್ವಾ? ಹೌದಮ್ಮ, ಈಗಲೇ ಕರ್ಕೊಂಡ್ಬರ್ತೀನಿ. ಅಷ್ಟು ಮಾಡು ವಿಕ್ರಮ್. ಮಧುರನ್ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಕಣೋ.